ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಈಶ್ವರೋ ಗುರುರಾಜ್ಞೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಸಾಗರಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮಾನಂ ಚೇತ್ ವಿಜಾನೀಯಾತ್ ಅಯಂ ಅಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಅನುಸಂಜರೆ. ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ ಹಿಂದಿನ ಉಪನ್ಯಾಸದಲ್ಲಿ ಪರೋಕ್ಷ ಮತ್ತು ಅಪರೋಕ್ಷ ಈ ಎರಡು ಮೆಟ್ಟಿಲುಗಳ ಬಗ್ಗೆ ಅಥವಾ ಭೂಮಿಕಾ ಅಂತ ಏನು ಸಪ್ತ ಭೂಮಿಕಾ ಅಂತ ಕರಿತೀವಿ, ಅಜ್ಞಾನ, ಆವರಣ, ವಿಕ್ಷೇಪ, ಪರೋಕ್ಷ, ಅಪರೋಕ್ಷ, ದುಃಖ ನಿವೃತ್ತಿ ಮತ್ತೆ ಆತ್ಮತೃಪ್ತಿ ಅಂತಕ್ಕಂತಹ ಏನು ಈ 7 ಮೆಟ್ಟಿಲುಗಳಿದಾವೆ. ಈ ಮೆಟ್ಟಿಲುಗಳಲ್ಲಿ ಮೊದಲನೆಯ 3 ಮೆಟ್ಟಿಲುಗಳು ಅವು ಮಿಥ್ಯಾಜ್ಞಾನದಿಂದ ಕೂಡಿರ್ತಕ್ಕಂಥವು, ಅಜ್ಞಾನದ ಕಾರಣದಿಂದ. ಅದನ್ನ ಎಲ್ಲ ದೀರ್ಘವಾಗಿ ಅದನ್ನ ನೋಡಿದ್ದೀವಿ. ಆದ್ಮೇಲೆ ಯಾವಾಗ ಅವನಿಗೆ ಪರೋಕ್ಷ ಜ್ಞಾನವಾಗಿ ಆ ಪರೋಕ್ಷ ಜ್ಞಾನದಿಂದ ಅಪರೋಕ್ಷ ಜ್ಞಾನವಾಗತ್ತೆ, ಪರೋಕ್ಷ ಮತ್ತು ಅಪರೋಕ್ಷ ಜ್ಞಾನದಿಂದ ಅಜ್ಞಾನ, ಆವರಣ, ವಿಕ್ಷೇಪ ನಾಶವಾಗುತ್ತೆ ಅಂತ ಕೇಳಿ ಆದ್ಮೇಲೆ ಪೂರ್ವ ಪಕ್ಷಿ ಒಂದು ಕ್ವಶನ್ ರೈಸ್ ಮಾಡಿದ. ಅಪರೋಕ್ಷ ಜ್ಞಾನ ಆದ್ಮೇಲೆ ಮತ್ತೆ ಪರೋಕ್ಷ ಜ್ಞಾನ ಕೂಡ ಮಿಥ್ಯೆ ಆಗತ್ತೆ ಅಂತಕ್ಕಂತಹದ್ದು. ಅದಕ್ಕೆ ಈ ಹಿಂದಿನ ಉಪನ್ಯಾಸದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆ ಉತ್ತರಗಳು ಒಂದು ತಗೊಂಡು, ಪರೋಕ್ಷ ಜ್ಞಾನ ಆದ್ಮೇಲೆ ಪರೋಕ್ಷ ಜ್ಞಾನ ಮಿಥ್ಯೆ ಆಗೋದಿಲ್ಲ, ಯಾಕಂದ್ರೆ ಬ್ರಹ್ಮ ಇದೆ ಅಂತಕ್ಕಂತಹದ್ದು ಸರ್ವರಿಗೆ ವಿದಿತವಾಗಿರ್ತಕ್ಕಂತಹದ್ದು. ಹಾಗಾಗಿ ಅದು ಪರೋಕ್ಷ ಜ್ಞಾನ, ಮಿಥ್ಯಾ ಜ್ಞಾನ ಅಲ್ಲ ಅಂತ ಹೇಳಿದ್ಮೇಲೆ ಪೂರ್ವ ಪಕ್ಷಿ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ದೆನ್ ಅಗೇನ್ ಮತ್ತೊಂದು ಕ್ವಶನ್ ಅನ್ನ ರೈಸ್ ಮಾಡಿದ ಅವನು. ಹಾಗಿತ್ತಂದ್ರೆ ಈ ಪರೋಕ್ಷ ಮತ್ತು ಅಪರೋಕ್ಷ ಜ್ಞಾನ ಅಂತ ಏನು ಕರಿತೀರಿ, ಈ ಪರೋಕ್ಷ ಮತ್ತು ಅಪರೋಕ್ಷ ಜ್ಞಾನಗಳು ಆಪ್ತ ವಾಕ್ಯ ಅಂತ ಏನು ಶಬ್ದ ಪ್ರಯೋಗ ಮಾಡಿದ್ರಿ, ಅಥವಾ ಆಪ್ತ ವಾಕ್ಯವನ್ನ ವೇದಾಂತದ ವಾಕ್ಯ ಅಥವಾ ಮಹಾವಾಕ್ಯ ಅಂತ ಹೇಳಿ ಹೀಗೆಲ್ಲ ಏನು ಸಂಬೋಧನೆ ಮಾಡ್ತೀವಿ. ಹಾಗಾಗಿ ಅವನು ಪೂರ್ವ ಪಕ್ಷಿ ಈಸ್ ವೆರಿ ವೆಲ್ ಶಾಸ್ತ್ರವನ್ನ ತಿಳಿದಿರ್ತಕ್ಕಂಥವನು. ಅವನು ಈಗ ಕ್ವಶನ್ ರೈಸ್ ಮಾಡೋದೇನಂದ್ರೆ, ಯಾವ ವಾಕ್ಯದಿಂದ ಈ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಆಗುತ್ತೆ ಅಂತಕ್ಕಂಥದ್ದನ್ನ ಅವನು ಕ್ವಶನ್ ರೈಸ್ ಮಾಡಿದ. ಅದಕ್ಕೆ ವೇದಾಂತಿ ಅದಕ್ಕೆ ಉತ್ತರವನ್ನ ಹೇಳಿದ. ಆತ್ಮ ಬ್ರಹ್ಮೇತಿ ವಾಕ್ಯಾರ್ಥೆ. ಶ್ಲೋಕ ನಂಬರ್ 58 ಪುನಃ ಮತ್ತೆ ಅಲ್ಲಿಂದ ಸುಮ್ಮನೆ ಒಂದಿಷ್ಟು ಇದು ಬರ್ಲಿಕ್ಕೋಸ್ಕರ ಸಲುವಾಗಿ ಒಂದು ಬ್ಯಾಕ್ ಗ್ರೌಂಡ್ ಒಂದಿಷ್ಟು ಏನಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಸಲುವಾಗಿ
ಆತ್ಮ ಬ್ರಹ್ಮೇತಿ ವಾಕ್ಯಾರ್ಥೆ ನಿಶೇಷೇಣ ವಿಚಾರಿತೆ ವ್ಯಕ್ತಿ ಉಲ್ಲಿಖ್ಯತೆ ಯದ್ವತ್ ದಶಮಃ ತ್ವಂ ಅಸಿ ಇತ್ಯತಃ ಅಂತಕ್ಕಂಥದ್ದು ವಾಕ್ಯವನ್ನು ಹೇಳಿದವನು. ಅಹಂ ಬ್ರಹ್ಮ ಅಂತಕ್ಕಂತಹ ಬ್ರಹ್ಮ ಅಸ್ತಿ, ಬ್ರಹ್ಮ ಇದೆ ಎನ್ನುವಂತಹ ಆತ್ಮ ಬ್ರಹ್ಮ ಇತಿ ವಾಕ್ಯಾರ್ಥೆ, ಆತ್ಮವೇ ಬ್ರಹ್ಮ ಎನ್ನುವಂತಹ ವಾಕ್ಯಾರ್ಥವನ್ನ ನಿಶೇಷಣವಾಗಿ ಅದನ್ನ ವಿಚಾರಿಸಿದಾಗ ಅದರಿಂದ ನಮಗೆ ಪರೋಕ್ಷ ಜ್ಞಾನ, ವ್ಯಕ್ತಿ ಉಲ್ಲಿಖ್ಯತೆ ಯದ್ವತ್ ದಶಮಃ ತ್ವಂ ಅಸಿ ಇತ್ಯತಃ. ನಾನೇ ಬ್ರಹ್ಮ ಇದೆ ಅಂತಕ್ಕಂಥದ್ದು ಪರೋಕ್ಷ ಜ್ಞಾನವಾಗುತ್ತೆ, ನಾನೇ ಬ್ರಹ್ಮ ಅಂತಕ್ಕಂಥದ್ದು ಅಪರೋಕ್ಷ ಜ್ಞಾನವಾಗುತ್ತೆ. ತತ್ವಮಸಿ ಮಹಾವಾಕ್ಯ ಅನ್ನುವಂತಹದ್ದನ್ನ ನಾವು ತ್ವಂ ಅಸಿ ಅಂತಕ್ಕಂಥದ್ದನ್ನ ಅಲ್ಲಿ ಒಂದು ಪಾದ ತಗೊಟ್ಟಿದ್ದಾರೆ. ಅದರಿಂದ ನಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಇದನ್ನೆಲ್ಲ ಡಿಟೇಲ್ ಆಗಿ ಇನ್ನು ಮುಂದೆ ಅವರು ಇದನ್ನೇ ಡಿಸ್ಕಸ್ ಮಾಡೋರಿದ್ದಾರೆ. ಇಷ್ಟನ್ನ ಹೇಳಿ ಈ ಯದ್ವತ್ತು ಅಂದ್ರೆ 58ನೇ ಶ್ಲೋಕ 4ನೇ ಪಾದದಲ್ಲಿ ಯದ್ವತ್ತು ದಶಮಃ ತ್ವಂ ಅಸಿ ಇತ್ಯತಃ, ಈ ದಶಮ ನ್ಯಾಯದಿಂದ ಅಂದ್ರೆ ಸುಮ್ಮನೆ ಒಂದಿಷ್ಟು ಎಕ್ಸಾಂಪಲ್ 2 ಶ್ಲೋಕಗಳಿಂದ ಎಕ್ಸಾಂಪಲ್ ತಗೊಂಡ್ರವರು. ಯಾವ್ದಂದ್ರೆ ಈಗಾಗಲೇ ನಾವು ನೋಡಿದ್ದೀವಿ ದಶಮ ನ್ಯಾಯ. ದಶಮಃ ಕ ಇತಿ ಪ್ರಶ್ನೆ ತ್ವಮೇವ ಇತಿ ನಿರೂಪಿತೆ. ಈ ಯಾರು 10ನೇವನು ಅನ್ನುವಂತಹದ್ದು ಏನು ಅವನು ಪ್ರಶ್ನೆ ಎತ್ತುಕೊಂಡಿದ್ನ, 9 ಜನ ಇದೀವಿ 10ನೇವನು ಯಾರು ಅಂತ ಏನು ಪ್ರಶ್ನೆ ಕೇಳಿದ್ನು. ಇದರಲ್ಲಿ ಏನಿದೆ ಪ್ರಶ್ನೆ ನೋಡಿ ನಿಂತುಕೊಂಡು ಕೌಂಟ್ ಮಾಡು ಅಂತ ಹೇಳಿ, ನೀನೇ 10ನೇವನು ಗಣಯಿತ್ವ ಸ್ವೇನ ಸಹ ಸ್ವಮೇವ ದಶಮಂ ಸ್ಮರೇತ್, ಅಂದ್ರೆ ಅವನು ತನ್ನನ್ನ ಬಿಟ್ಟುಕೊಂಡಿದ್ದ, ನಾನು 10ನೇವನು, ನನ್ನನ್ನ ಸೇರಿಸಿಕೊಂಡು 10ನೇವನು ಅಂತಕ್ಕಂಥದ್ದನ್ನ ಅವನಿಗೆ ಗೊತ್ತಾಯಿತು. ದಶಮೋ ಅಸ್ತಿ ಇತಿ ವಾಕ್ಯೋತ್ತ ನ ಧೀರಸ್ಯ ವಿಷಮ್ಯತೆ ಆದಿ ಮಧ್ಯಾವಸಾನೇಸು ನ ಸಂಶಯ ನವತ್ವಸ್ಯ ಅಂತ. ಅಂದ್ರೆ ಯಾವಾಗ ಅವನಿಗೆ ತನ್ನನ್ನ ಸೇರಿಸಿಕೊಂಡು ನಾನು 10ನೇವನು ಅಂತಕ್ಕಂಥದ್ದು ಕನ್ಫರ್ಮ್ ಆಯ್ತು, ಮೊದಲು 10ನೇವನು ಇದಾನೆ ಅಂತಕ್ಕಂತಹದ್ದು ಒಂದು ಆಪ್ತವಾಕ್ಯ ಅವನ ಮಾನಸಿಕ ಒಂದು ಸ್ಥಿತಿಯನ್ನ ಸಮಾಧಾನಗೊಳಿಸ್ತು. ನೀನೇ 10ನೇವನು ಅಂತ ಹೇಳಿದಾಗ ಅವನು ಕೌಂಟ್ ಮಾಡಿಕೊಂಡು ಬಂದು ತನ್ನನ್ನ ಸೇರಿಸಿಕೊಂಡ. ಅವಾಗ ಅವನಿಗೆ ಕನ್ಫ್ಯೂಸ್ ಇಲ್ಲಾರದಂತೆ ನಾನು 10ನೇವನು ಅಂತಕ್ಕಂಥದ್ದು ಸ್ಪಷ್ಟತೆ ಆಯಿತು. ಈ ಒಂದು ಎಕ್ಸಾಂಪಲ್ ಕೊಟ್ಟು ಏನು ಅವನು ಕ್ವಶನ್ ರೈಸ್ ಮಾಡಿದ್ನಲ್ಲ, ಯಾವುದು ಮಹಾವಾಕ್ಯಗಳಂತ. ಈಗ ಆ ಮಹಾವಾಕ್ಯಗಳನ್ನ ವಿಸ್ತಾರ ಮಾಡ್ತಾರೆ. ಈ ವಿಸ್ತಾರ ಮಾಡುವಾಗ ಇಡೀ ಸಂಪೂರ್ಣ ಒಂದು ರೀತಿಯಾಗಿರ್ತಕ್ಕಂತಹ ಇಲ್ಲಿಂದ ಹಿಡ್ಕೊಂಡು ಈ 90-100 ಶ್ಲೋಕ ತನಕ ಕೂಡ ಇದನ್ನ ಹೆಂಗ ಅರ್ಥ ಮಾಡಿಕೋಬೇಕು, ಈ ಮಹಾವಾಕ್ಯಗಳನ್ನ ಮತ್ತೆ ಮಹಾವಾಕ್ಯಗಳನ್ನ ಕೇಳಿದ ಶ್ರವಣದಿಂದ ನಾನು ಬ್ರಹ್ಮ ಸ್ವರೂಪನಾಗಿದ್ದೀನಿ ಅಂತಕ್ಕಂತಹದ್ದು ಆ ಒಂದು ಆತ್ಮ ಸಾಕ್ಷಾತ್ಕಾರ ಅಂತ ಏನು ಕರಿತೀವಿ, ಇಂತಹ ಒಂದು ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಇದರಲ್ಲಿ ತಗೊಂಡು ಹೋಗಿದ್ದಾರೆ. ಸುಮ್ಮನೆ ನಿಮಗೆ ಪರಿಚಯಕ್ಕೋಸ್ಕರ ಸಲುವಾಗಿ ನಾವು ಸಾಮಾನ್ಯವಾಗಿ ಪಂಚದಶಿ ಮಾತನಾಡುವಾಗ ಮಹಾವಾಕ್ಯಗಳು ಅಂತಂದ್ರೆ ಈ 4 ವೇದಗಳ ಒಂದೊಂದು ವೇದಗಳಿಂದ ಒಂದೊಂದು ವಾಕ್ಯವನ್ನ ಸಾಮಾನ್ಯವಾಗಿ ಮಹಾವಾಕ್ಯ ಅಂತ ಕರೆದಿದ್ದೀವಿ. ಅಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಅಂತ ಈ ವಾಕ್ಯಗಳನ್ನ ನಾವು ಸಾಮಾನ್ಯವಾಗಿ ಮಹಾವಾಕ್ಯ ಅಂತ ಕರೆದಿದ್ದೀವಿ.
ಆದ್ರೆ ಇನ್ನು ಹ್ಮ್ ಬೇರೆ ಬೇರೆ ದರ್ಶನಕಾರರಲ್ಲಿ ಕೂಡ ಈ ಮಹಾವಾಕ್ಯಗಳ ಬಗ್ಗೆ ಇನ್ನು ಬಹು ಚಿಂತನೆ ಇದೆ. ಅಂದ್ರೆ ಕೆಲವೊಬ್ಬರು ಹೇಳ್ತಕ್ಕಂಥದ್ದು ಏನಂತಂದ್ರೆ 12 ಮಹಾವಾಕ್ಯಗಳಂತನೂ ಕೂಡ ಹೇಳ್ತಾರೆ. ಸೊ ಬರೀ 4 ಅಲ್ಲ, 12 ಮಹಾವಾಕ್ಯಗಳು ಕೂಡ ಇದಾವ. ನೀವು ಅದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ ಈಗ ಇಲ್ಲೇ ಬರ್ತದೆ, ಈ ಪಾಠದಲ್ಲೇ ಬರ್ತದ. ತೈತ್ತಿರೀಯ ಉಪನಿಷತ್ತನ್ನು ತಗೊಂಡಿದ್ದಾರೆ ಇಲ್ಲಿ ಮಹಾವಾಕ್ಯವನ್ನ, ಅಂದ್ರೆ ಆಪ್ತವಾಕ್ಯಕ್ಕ ಅಪರೋಕ್ಷ ಜ್ಞಾನ ಆಯ್ತು ಅವನಿಗೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಅದು ಮಹಾವಾಕ್ಯ ಅಲ್ಲದು. ಅಂದ್ರೆ ಈ ನಮ್ಗೆ 4 ಮಹಾವಾಕ್ಯದ ಒಂದು ಗತಿಯನ್ನ ನೋಡಿದ್ವಿ. ಅಂದ್ರೆ ಈ ರೀತಿಯಾಗಿ ಉಪನಿಷತ್ತುಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಮಹಾವಾಕ್ಯಗಳು ಇದಾವೆ. ಸೊ ಕೆಲವೊಂದನ್ನ ಇಲ್ಲಿ ತಗೊಂಡು ಅವರು ನಮಗೆ ಮಹಾವಾಕ್ಯದಿಂದ ಆತ್ಮಜ್ಞಾನ ಅಥವಾ ನಾನು ಆ ಪರಮಾತ್ಮನೇ ಆಗಿದ್ದೇನೆ, ಆತ್ಮನೇ ಆಗಿದ್ದೇನೆ ಅಂತಕ್ಕಂತಹ ಒಂದು ಜ್ಞಾನ ಹೇಗಾಗತ್ತೆ ಅಂತಕ್ಕಂತಹದ್ದನ್ನ ನಮಗೆ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಸದೇವ ಇತ್ಯಾದಿ ವಾಕ್ಯೇನ ಬ್ರಹ್ಮ ಸತ್ವಂ ಪರೋಕ್ಷತಃ ಗೃಹೀತ್ವಾ ತತ್ವಮಸ್ಯಾದಿ ವಾಕ್ಯಾತ್ ವ್ಯಕ್ತಿಂ ಸಮುಲ್ಲಿಖೇತ್ ಸದೇವ ಇತ್ಯಾದಿ ವಾಕ್ಯೇನ. ತೈತ್ತಿರೀಯ ಉಪನಿಷತ್ತಿನ ಮಂತ್ರ ಸದೇವ ಸೌಮ್ಯ ಅಂತ ಬರುತ್ತೆ. ಮತ್ತೆ ಇದನ್ನ ಇನ್ನು ಸ್ವಲ್ಪ ಐತಿರ್ಯದಲ್ಲಿ ಕೂಡ ಬರ್ತೀವಿ ವಾಕ್ಯ. ಐತಿರ್ಯದಲ್ಲಿ ಬರ್ತಕ್ಕಂಥದ್ದಕ್ಕೆ ಮತ್ತೆ ತೈತಿರ್ಯ ಬರ್ತಕ್ಕಂಥದ್ದಕ್ಕೆ ವ್ಯತ್ಯಾಸ ಇದೆ. ಸೊ ಇದು ತೈತ್ತಿರೀಯ ಮಂತ್ರ ಸದೇವ ಸೌಮ್ಯ ಇತ್ಯಾದಿ ವಾಕ್ಯೇನ. ಅಲ್ಲಿಲ್ಲಲ್ಲಿ ಅಂದ್ರೆ ಅದು ಪಾಠದಲ್ಲಿ ಇರ್ತಕ್ಕಂಥದ್ದನ್ನ ಹಾಗೆ ಹೇಳಕ್ ಹೊರಟಿದ್ದೀನಿ. ಇಲ್ಲಿ ವಾಕ್ಯವನ್ನ ಬಿಡಿಸ್ತೀವಿ ಅಂದ್ರೆ ಸತ್ ಇವ ಇತ್ಯಾದಿ ವಾಕ್ಯೇನ ಸದೇವ ಇತ್ಯಾದಿ ವಾಕ್ಯೇನ ಬ್ರಹ್ಮತತ್ವಂ ಪರೋಕ್ಷತಃ. ಸತ್ ಅಂದ್ರೆ ಅದು ಪರಮಾತ್ಮ ತತ್ವ ಅಂತಕ್ಕಂತಹದ್ದು. ಆ ವಾಕ್ಯ ಏನು ಇದೆಯೋ ಅದು ನಮಗೆ ಪರೋಕ್ಷ ಜ್ಞಾನವೊಂದು ಹೇಳುತ್ತೆ. ಇದನ್ನ ಸದೈವ ಸೌಮ್ಯ ಇದಮಗ್ರಂ ಆಸೀತ್ ಅಂತಕ್ಕಂತಹದ್ದನ್ನ ನಾವು ಇನ್ನೊಂದು ಸ್ವಲ್ಪ ಅದನ್ನ ವಾಕ್ಯವನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದೇವೆ ಅಂತಂದ್ರ ಸದೈವ ಸೌಮ್ಯ ಇದಂ ಏಕಂ ಅಗ್ರಂ ಆಸೀತ್ ಏಕಮೇವ ದ್ವಿತೀಯಂ ಅಂತ ವಾಕ್ಯ ಮುಂದೆ ಬರುತ್ತೆ. ಏ ಮಗು, ಸೃಷ್ಟಿಗೆ ಮೊದಲು ತಾನೊಂದೇ ಇತ್ತು. ಪರೋಕ್ಷ ಬ್ರಹ್ಮನ ಇರುವಿಕೆಯನ್ನ ತಿಳಿಸ್ತಕ್ಕಂತಹ ವಾಕ್ಯ. ತಾನೊಂದೇ ಇತ್ತು ಅಂದ್ರೆ ಇದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ, ಸೊ ಥರ್ಡ್ ಪರ್ಸನ್ ಹೇಳಿದಂಗ ನಮ್ಗಿಂತ ಭಿನ್ನವಾಗಿರ್ತಕ್ಕಂಥದ್ದು. ಏ ಮಗು, ಸೃಷ್ಟಿಗೆ ಮೊದಲು ಅದು ತಾನೊಂದೇ ಇತ್ತು. ಈ ವಾಕ್ಯ ಏನ್ ತೋರಿಸುತ್ತೆ ಅಂತಂದ್ರೆ, ಮೊದಲು ಸದೈವ ಸೌಮ್ಯ ಇದಂ ಏಕಂ ಅಗ್ರಂ ಆಸೀತ್. ಅಗ್ರ ಅಂದ್ರ ಸೃಷ್ಟಿಕ್ಕಿಂತ ಪೂರ್ವದಲ್ಲಿ ತಾನೇ ತಾನೊಂದು ಇತ್ತು ಅಂತ. ಆ ತಾನೇ ತಾನೊಂದು ಇತ್ತು ಅಂತಕ್ಕಂತಹ ವಾಕ್ಯವನ್ನ ಉಪನಿಷತ್ತು ಯಾರಿಗೆ ಹೇಳುತ್ತೆ ಅಂತಂದ್ರೆ, ಯಾರು ಆ ಜಿಜ್ಞಾಸು ಹುಡುಕಕ್ಕೆ ಹೊರಟಿದ್ದಾನೋ, ಏನನ್ನ ಹುಡುಕಕ್ಕೆ ಹೊರಟಿದ್ದಾನೆ ಅವನು ಅಂದ್ರೆ ಜೀವ ಅಂದ್ರೇನು, ಜಗತ್ತು ಅಂದ್ರೆ ಏನಂತ ಹುಡುಕಕ್ಕೆ ಹೊರಟಿದ್ದಾನೋ, ಈ ಜೀವ ಜಗತ್ತಿನ ವಿಶ್ಲೇಷಣೆಯನ್ನ ಮಾಡ್ತಾ ಮಾಡ್ತಾ ಯಾವುದು ಸ್ಥೂಲವಾಗಿರ್ತಕ್ಕಂತಹದ್ದು ಸೂಕ್ಷ್ಮ ಆಗ್ತಾ ಹೋಗ್ತದೆ. ಸೂಕ್ಷ್ಮ ಆದಾಗ ಸ್ಥೂಲತ್ವದ ಏನು
ಒಂದು ನಿರ್ದಿಷ್ಟ ಆಕಾರಗಳು ಮತ್ತೆ ಅದರ ಶಾಂತತೆ ಇವೆಲ್ಲವೂ ಕೂಡ ಅದಕ್ಕೆ ಕಳ್ಕೊಂಡ್ ಬಿಡ್ತದೆ. ಸೊ ಕಳ್ಕೊಂಡಾಗ ಅವಾಗ ಅದು ಅನಂತವಾಗಿರ್ತಕ್ಕಂತಹದ್ದು ನಮಗೆ ದರ್ಶನವಾಗುತ್ತೆ ಅಂತ ಒಂದು ಸಾಮಾನ್ಯ ಥಿಯರಿಯನ್ನ ನೋಡಿದ್ವಿ ಅಂತಂದ್ರೆ, ಒಂದು ಕಲ್ಲು ಮಣ್ಣು ಕಟ್ಟಿಗೆ ಅಂತ ಈಗ ನೋಡಿದ್ವಿ ಅಂತಂದ್ರೆ, ಆ ಕಲ್ಲು ಮಣ್ಣು ಕಟ್ಟಿಗೆ ಎಲ್ಲವೂ ಕೂಡ ಎನರ್ಜಿ ಅಂತ ಕರಿತೀವಿ ನಾವು. ಎಲೆಕ್ಟ್ರಾನ್ಸು, ಪ್ರೋಟಾನ್ಸು, ನ್ಯೂಟ್ರಾನ್ಸ್ ಅಂತ ಏನು ಹೇಳ್ತೀವಿ, ಎಲ್ಲ ಶಕ್ತಿಯ ಕಣಗಳು ಒಂದಕ್ಕೊಂದು ಸೇರಿಕೊಂಡಾಗ ಒಂದು ರೂಪವನ್ನ ತಾಳ್ತವೆ. ಆ ರೂಪ ತಾಳಿರ್ತಕ್ಕಂಥದ್ದನ್ನ ನಾವು ಜಗತ್ತು, ವಸ್ತು ಅಂದ್ರೆ ಸ್ಥೂಲವಾಗಿರ್ತಕ್ಕಂಥದ್ದು, ಗೋಚರವಾಗತಕ್ಕಂಥದ್ದು, ಸ್ಪರ್ಶವಾಗತಕ್ಕಂಥದ್ದು, ವಾಕ್ಯ ವಿಚಾರಿತ ಅಂದ್ರೆ ಅದನ್ನ ಚೆನ್ನಾಗಿ ವಿಚಾರ ಮಾಡಿದೀವಿ ಅಂತಂದ್ರೆ ಆವಾಗ ಅದು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತಂದ್ರೆ ಸ್ಥೂಲದಿಂದ ಸೂಕ್ಷ್ಮ ಕರ್ಕೊಂಡು ಹೋಗುತ್ತೆ. ಯಾವಾಗ ನಾವು ಎನರ್ಜಿ ಲೆವೆಲ್ಗೆ ಹೋದಿವಿ ಅಂತಂದ್ರೆ ಅವಾಗ ಈಗ ಸದ್ಯದ ಮಟ್ಟಿಗೆ ನಾವು ಸೈನ್ಸ್ ಪ್ರಕಾರ ಮಾತಾಡೋದಾದ್ರೆ ಇರೋದೆಲ್ಲವೂ ಎನರ್ಜಿ ಅಂತಕ್ಕಂಥದ್ದನ್ನ ಥಿಯರಿ ನಮ್ಮ ಇವರು ಡಾಕ್ಟರ್ ಶ್ರೀನಿವಾಸನ್ ಅವರು ಐನ್ಸ್ಟೈನ್ ಥಿಯರಿವಾದ ಅಂತ ಕರೀತಾರೆ ಅವರು. ಆ ಥಿಯರಿ ಪ್ರಕಾರ ನಮಗೆ ನ್ಯೂಟನ್ದು ಪ್ರಾಕ್ಟಿಕಲ್, ಐನ್ಸ್ಟೈನ್ ಥಿಯರಿ ಅಂತ ಅವ್ರು ಸೈಂಟಿಸ್ಟ್. ಅಂದ್ರೆ ಇಲ್ಲಿ ಅರ್ಥ ಯಾಕೆ ಇದನ್ನ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಸದೈವ ಸೌಮ್ಯ ಇದಮಗ್ರಂ ಅಂದ್ರೆ ಪೂರ್ವದಲ್ಲಿ ಅಂತಂತ ಹೋದಾಗ ನಾವು ಯಾವಾಗ ಅದನ್ನ ವಿಚಾರ ಮಾಡ್ತಾ ಹೋದ್ವಿ ಅಂದ್ರೆ, ಅದನ್ನ ವೈಜ್ಞಾನಿಕವಾಗಿ ಅದನ್ನ ನಾವು ನೋಡ್ತಾ ಹೋದ್ವಿ ಅಂತಂದ್ರೆ, ನಿಶೇಷಣ ವಿಚಾರಿತೆ ಅಂತ ಹೇಳಿದ್ದಾರಲ್ವಾ, ಅದನ್ನ ಸ್ವಲ್ಪನೂ ಬಿಡದಂತೆ ಅದನ್ನ ಸಂಪೂರ್ಣವಾಗಿ ಅದನ್ನ ವಿಚಾರ ಮಾಡ್ಬೇಕು, ಅದನ್ನ ಸಂಶೋಧನೆ ಮಾಡ್ಬೇಕು. ಸಂಶೋಧನೆ ಮಾಡಿದಾಗ ಈಗ ಯಾವ ಐನ್ಸ್ಟೈನ್ ಥಿಯರಿ ನಮಗೆ ಎಲ್ಲವೂ ಎನರ್ಜಿ ಅಂತ ಏನು ಹೇಳ್ತಾ ಇದ್ದಾರೋ, ಇನ್ನು ಅದಕ್ಕಿಂತ ಋಷಿಗಳು ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಿ ಅವರು ಅದನ್ನ ಬ್ರಹ್ಮ ಅಂತ ಕರೆದಿದ್ದಾರೆ. ಇದು ಉಪನಿಷತ್ತಿನ ಘಂಟಾಘೋಷ. ಹಾಗಿತ್ತಂದ್ರೆ ಬ್ರಹ್ಮನಿಗೆ ಮತ್ತು ಎನರ್ಜಿಗೆ ಏನು ವ್ಯತ್ಯಾಸ ಅಂತ ಹೇಳ್ಬೋದು? ಅದು ಸ್ವಲ್ಪ ಡಿಸ್ಕಷನ್ ಬೇರೆ ಆಗತ್ತೆ, ಆದ್ರೆ ಸದ್ಯಕ್ಕೆ ಇಷ್ಟ ಅರ್ಥ ಮಾಡಿಕೊಳ್ಳೋಣ ಅಂತ. ಈಗಿನ ಸೈನ್ಸ್ ಯಾವ್ದನ್ನ ಏನು ಎನರ್ಜಿ ಅಂತ ಕರಿತಾ ಇದೆಯೋ, ಎನರ್ಜಿ ಅಂತಕ್ಕಂಥದ್ದನ್ನ ನಾವು ವೇದಾಂತ ಭಾಷೆಯಲ್ಲಿ ಪ್ರಾಣ ಅಂತ ಕರಿತೀವಿ. ಆ ಪ್ರಾಣದಕ್ಕಿಂತನೂ ಕೂಡ ಅದಕ್ಕಿಂತ ಆಚೆ ಇರ್ತಕ್ಕಂಥದ್ದು ಅಂತ. ಇದರಿಂದ ಏನ್ ಗೊತ್ತಾಗತ್ತೆ ಅಂತಂದ್ರೆ, ಯಾವುದು ಚಲನಶೀಲವಾಗಿದೆಯೋ ಆ ಚಲನಶೀಲವಾಗಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಆಧಾರವಾಗಿರ್ತಕ್ಕಂತಹ ಒಂದು ಶಕ್ತಿಯ ಸುತ್ತ ಅಥವಾ ಶಕ್ತಿಯಿಂದ ಅದು ಸುತ್ತುತ್ತಾ ಇರ್ಬೋದು ಅಂತಕ್ಕಂಥದ್ದು ಸುಮ್ಮನೆ ನಾವು ಜಸ್ಟ್ ಇಮ್ಯಾಜಿನೇಷನ್ ಮಾಡಿಕೊಳ್ಳೋಣ ಅಂತ. ಅಂದ್ರೆ ನಾವು ಯಾವಾಗಲೂ ಕೂಡ ಅಷ್ಟೇ, ಮೊದಲೊಂದು ಇಮ್ಯಾಜಿನ್ ಒಂದು ಕಲ್ಪನೆ ಮಾಡಿಕೋಬೇಕು, ಒಂದು ಕಲ್ಪನೆ ಮಾಡಿಕೊಂಡು ಅದನ್ನ ಹುಡುಕ್ತಾ ಹೋಗ್ಬೇಕು ಅದನ್ನ. ಹಾಗೆ ಒಂದು ಈಗ ನಾವು ಏನು ಸ್ಥೂಲವಾಗಿರ್ತಕ್ಕಂಥದ್ದನ್ನ ನೋಡಿದಾಗ ಅದರದ್ದು ಬೇಸ್ಡ್ ಮೇಲೆನೆ ಹಾಗೆ ನಾವು ಮುಂದಕ್ಕೆ ಹೋಗಿದಾಗ ಈಗ ಹೆಂಗ ನಮಗೆ ಒಂದು ನಾಲೆಡ್ಜ್ ಬರ್ತದೆ ನೋಡ್ರಿ. ಸೂರ್ಯ ಅಂತಕ್ಕಂಥದ್ದು ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂಥದ್ದು ನಕ್ಷತ್ರ. ಆ ನಕ್ಷತ್ರದ ಸುತ್ತ ಈ ಭೂಮಿ ಅಂತಕ್ಕಂತಹದ್ದು ಸ್ಥೂಲವಾಗಿರ್ತಕ್ಕಂಥದ್ದು ಸುತ್ತಾ ಇದೆ ಅಂತ. ಹಾಗೆ ಯಾವುದು ಸ್ಥೂಲವಾಗಿದೆಯೋ ಸ್ಥೂಲವಾಗಿರ್ತಕ್ಕಂತಹದ್ದು ಶಕ್ತಿ ರೂಪೇಣ ಅದು ಕಂಟಿನ್ಯೂ ಆಗಿ ಮೂವಿಂಗ್, ಅದು ಚಲಿಸ್ತಾ ಇದೆ ಅಂತಕ್ಕಂಥದ್ದು. ಅದು ಚಲಿಸ್ತಾ ಇದೆ ಅಂತಂದ್ರೆ
ಅದಕ್ಕೊಂದು ಇದಿರ್ಬೇಕಲ್ವಾ, ಅದಕ್ಕೊಂದು ಗೊತ್ತು ಗುರಿ ಇರ್ಬೇಕಲ್ವಾ, ಯಾಕಂದ್ರೆ ಅದು ಹೇಗಂದ್ರಾಗಿ ಚಲಿಸೋದಿಲ್ಲ ಅಂತನೂ ಕೂಡ ಇದಾಗ್ತಾ ಇದೆ. ಸೊ ಹಾಗಾಗಿ ಯಾರು ಇವತ್ತು ವಿಜ್ಞಾನಿಗಳು ಏನನ್ನ ಶಕ್ತಿ ಅಂತ ಕರಿತಾ ಇದ್ದಾರೆ, ಎನರ್ಜಿ ಅಂತ ಕರಿತಾ ಇದ್ದಾರೆ, ಅದನ್ನ ವೇದಾಂತಿಗಳು ಅದನ್ನ ಬ್ರಹ್ಮ ಅಂತ ಕರೀತಿದ್ದಾರೆ. ಹಾಗಾಗಿ ಪೂರ್ವದಲ್ಲಿ ಮೊದಲು ಬ್ರಹ್ಮ ಒಂದೇ ಇತ್ತು, ಮತ್ತೆ ಪೂರ್ವದಲ್ಲಿ ಇತ್ತು ಈಗಿಲ್ಲ ಅಂತ ಅರ್ಥ ಅಲ್ಲ. ಈಗಲೂ ಕೂಡ ಶಂಕರರ ವೇದಾಂತದ ಪ್ರಕಾರ ಬ್ರಹ್ಮ ಒಂದೇ ಇದೆ. ಅದನ್ನು ನಾವು ಡೈಜೆಸ್ಟ್ ಮಾಡ್ಕೋಬೇಕು. ನಮಗೀಗ ಸದ್ಯದ ಬಿಟ್ಟಿಗೆ ಅದು ಅಪ್ಲೈ ಆಗದೇ ಇರಬಹುದು. ಹೇ ಮಗು, ಸೃಷ್ಟಿಗಿಂತ ಪೂರ್ವದಲ್ಲಿ ಆ ಬ್ರಹ್ಮ ಒಂದೇ ಇತ್ತು ಅನ್ನುವಂತಹದ್ದು ಪರೋಕ್ಷ ಜ್ಞಾನವಾದರೆ, ಈಗಲೂ ಕೂಡ ಇರ್ತಕ್ಕಂಥದ್ದು ಬ್ರಹ್ಮ ಅಂತಕ್ಕಂಥದ್ದು ಯಾವಾಗ ನಮಗೆ ಅರ್ಥವಾಗುತ್ತೆ, ಅವಾಗ ಅದು ಅಪರೋಕ್ಷ ಜ್ಞಾನ ಆಗುತ್ತೆ. ಶಬ್ದದಿಂದ ಜ್ಞಾನ ಆಗೋದಿಲ್ಲ. ಅರೆ ಮತ್ತೆ ಶಬ್ದದಿಂದ ಆಗದಿದ್ರೆ ಇನ್ಯಾವುದರಿಂದ ಆಗ್ಬೇಕ್ರಿ? ಯಾಕಂದ್ರೆ ಶಬ್ದನೇ ಅಲ್ವಾ ಪ್ರಮಾಣ ಅಂತ ಹೇಳಿದ್ದಾರೆ ಶಾಸ್ತ್ರಕಾರರು. ಹೌದು, ಕರೆಕ್ಟ್. ಶಬ್ದದಿಂದನೇ ನಮಗೆ ಸಾಕ್ಷಾತ್ಕಾರ ಆಗತ್ತೆ. ಏನ್ರಿ ನೀವು ಎರಡು ಮಾತಾಡ್ತಿದ್ದೀರಾ? ಶಬ್ದದಿಂದ ಆಗಲ್ಲ ಸಾಕ್ಷಾತ್ಕಾರ ಅಂತೀರ, ಶಬ್ದದಿಂದನೇ ಆಗುತ್ತೆ ಸಾಕ್ಷಾತ್ಕಾರ ಅಂತ ಅಂದ್ರೆ, ಆ ಶಬ್ದ ಅದನ್ನ ಡೈಜೆಸ್ಟ್ ಮಾಡಿಕೊಳ್ಳುವಷ್ಟು ನಮ್ಮ ಬುದ್ಧಿ ಶುದ್ಧವಾಗಿರ್ಬೇಕು. ಯಾವಾಗ ನಮ್ಮ ಬುದ್ಧಿ ಶುದ್ಧವಾಗತ್ತೆ, ಬುದ್ಧಿ ಶುದ್ಧವಾಯ್ತು ಅಂತಂದ್ರೆ ಆವಾಗ ಅದು ಅನುಭವಕ್ಕೆ ಬರುತ್ತೆ. ಶಂಕರರ ವೇದಾಂತದ ಅರ್ಥದಲ್ಲಿ ಶಬ್ದವೇ ಶಬ್ದ. ಶಬ್ದ ಯಾವುದನ್ನ ಅವ್ರು ಹೇಳಿದ್ದಾರೋ ಅವರು ಭಾಷ್ಯದಲ್ಲಿ ಶ್ರವಣವೇ ಮುಕ್ತಿ ಅಂತ ಬರೀತಾರೆ ಅವರು. ಇಸ್ ವೆರಿ ಕ್ಲೀನ್ ಆಗಿ. ಶ್ರವಣವೇ ಮುಕ್ತಿ ಅಂತಂದ್ರೆ, ಶ್ರವಣ ಅಂತಂದ್ರೆ ಎಂತ ಶ್ರವಣ ಅಂತಂದ್ರೆ, ಸೊ ಹೆಂಗ ನಾನು ಅಂತಕ್ಕಂಥದ್ದು ಎಷ್ಟು ಸ್ಪಷ್ಟವಾಗಿದೆಯೋ ಹಾಗೆ ಆತ್ಮ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಯಾವಾಗ ಆಗುತ್ತೆ ಅದು ಶ್ರವಣ ಮುಗಿತದ ಅಂತಂತಾರೆ ಅವರು. ಶ್ರವಣದಿಂದನೇ ಜ್ಞಾನ ಆಗುತ್ತೆ ಅಂತ ಹೇಳ್ತಾರೆ ಅವರು. ಬ್ರಹ್ಮಜ್ಞಾನ ಶ್ರವಣದಿಂದನೇ ಆಗುತ್ತೆ ಅಂತ ಹೇಳ್ತಾರೆ ಅವರು. ಏ ಮಗು, ಇದು ಸೃಷ್ಟಿಗಿಂತ ಪೂರ್ವದಲ್ಲಿ ಅದು ತಾನೇ ತಾನಾಗಿತ್ತು, ತಾನೊಂದೇ ಇತ್ತು. ಸದೇವ ಇತ್ಯಾದಿ ವಾಕ್ಯೇನ ಬ್ರಹ್ಮ ಸತ್ವಂ ಪರೋಕ್ಷತಃ. ಇಂತಹ ವಾಕ್ಯ, ಅವನೇನು ಪ್ರಶ್ನೆ ಇಟ್ಕೊಂಡಿದ್ನಲ್ಲ, ಎಂಥ ವಾಕ್ಯದಿಂದ ಪರೋಕ್ಷ ಜ್ಞಾನವಾಗುತ್ತೆ ಅಂತ, ಈ ವಾಕ್ಯದಿಂದ, ತೈತ್ತಿರೀಯ ಉಪನಿಷತ್ತಿನ ಈ ವಾಕ್ಯದಿಂದ ಕೆಲವೊಂದು ಕಡೆಗೆ, ಸೊ ತೈತ್ತಿರೀಯ ಮತ್ತು ಐತಿರೀಯ ಎರಡು ಕಡೆನೂ ಇದು ಒಂಥರ ಸ್ವಲ್ಪ ಇದಿದೆ. ಇಲ್ಲಿ ನಿಮ್ಗೆ ಸೊ ಪರ್ಟಿಕ್ಯುಲರ್ ಆಗಿ ಅದು ಇಲ್ಲಿ ಬರುತ್ತೆ ಅಂತ ಹೇಳ್ತೇನೆ ನಿಮ್ಗ. ಅಸದ್ವಾ ಇದಮಗ್ರ ಆಸೀತ್ ಅಂತಕ್ಕಂತಹದ್ದು ಈ ತೈತ್ತಿರೀಯ ಉಪನಿಷತ್ತಿನ ದ್ವಿತೀಯವಲ್ಲಿ ಬ್ರಹ್ಮಾನಂದವಲ್ಲಿಯಲ್ಲಿ ಸೊ 7ನೇ ಮಂತ್ರದಲ್ಲಿ ಬರುತ್ತ. ಹಾಗೆ ಇದೇ ರೀತಿಯಾಗಿ ಐತರೇಯ ಉಪನಿಷತ್ತಿನಲ್ಲಿ ಕೂಡ ಈ ವಾಕ್ಯ ಬರುತ್ತೆ. ಆತ್ಮವಾ ಇದಮೇಕ ಈವಾಗ್ರ ಆಸೀತ್. ಇದು ಐತರೇಯ ಉಪನಿಷತ್ತು. ಸೊ ಈ ವಾಕ್ಯ ಇದಮಗ್ರ ಆಸೀತ್ ಅಂತಕ್ಕಂಥದ್ದು ತೈತರೀಯ ಉಪನಿಷತ್ತು. ಇಲ್ಲಿ ಸದೇವ ಅಂತಕ್ಕಂಥದ್ದು ಹೇ ಮಗು ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಐ ಥಿಂಕ್ ಇದು ತೈತರೀಯ ಉಪನಿಷತ್ತಿನ ಮಂತ್ರ ಅಂತಾನೆ ವ್ಯಾಖ್ಯಾನ ಮಾಡಿದ್ದಾರೆ. ಗೃಹೀತ್ವ ತತ್ವಮಸ್ಯಾದಿ ವಾಕ್ಯಾತ್ ವ್ಯಕ್ತಿಂ ಸಮುಲ್ಲಿಖೇತ್. ಎರಡನೇದರಲ್ಲಿ
ಛಾಂದೋಗ್ಯ ಉಪನಿಷತ್ತಿನ ತತ್ವಮಸಿ ಮಹಾವಾಕ್ಯವನ್ನ ಹೇಳಿದ್ದಾರೆ. ಸೊ ಯಾವಾಗ ಸೃಷ್ಟಿಗೆ ಮೊದಲು ಆ ಬ್ರಹ್ಮ ಅಂತಕ್ಕಂಥದ್ದು ತಾನೇ ತಾನಾಗಿತ್ತು, ತಾನೊಂದೇ ಇತ್ತು ಅಂತ ಎನ್ನುವಂತಹ ವಾಕ್ಯ ಪರೋಕ್ಷ ಜ್ಞಾನವಾದರೆ, ಸೊ ಆ ಸ್ಟೂಡೆಂಟು ಅವನು ಈ ತನ್ನನ್ನ ತಾನು ವಿಮರ್ಶೆ ಮಾಡಿಕೊಳ್ತಾ ಹೋದ. ಯಾಕಂದ್ರೆ ಸೃಷ್ಟಿಗಿಂತ ಮೊದಲು ತಾನು ಒಂದೇ ಆಗಿತ್ತು, ತಾನೊಂದೇ ಇದೆ ಅಂತಂದಾಗ ಈಗ ನಾನು ಏನಿದ್ದೀನೋ ಅದು ಕೂಡ ಅದೇ ಅಂತಕ್ಕಂಥದ್ದು ಅಥವಾ ಅದು ನಾನು ಅಂತಕ್ಕಂಥದ್ದು ಜ್ಞಾನ ಬರುತ್ತೆ. ಸೊ ಯಾವಾಗ ನಮಗೆ ಸ್ಥೂಲವಾಗಿರ್ತಕ್ಕಂಥದ್ದು ಕಬ್ಬಿಣ ಇದು ಸೊ ಎನರ್ಜಿ ಫಾರ್ಮ್ ಅಂತ ಗೊತ್ತಾದಾಗ ಅದರಲ್ಲಿ ಇಲ್ಲಿ ಇನ್ಕ್ಲೂಡಿಂಗ್ ಎನರ್ಜಿ ಇದೆ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಎನರ್ಜಿ ಅಂತಕ್ಕಂಥದ್ದು ಫಾರ್ಮ್ ಜೊತೆಗೇನೆ ಇರ್ಬೋದು ಮತ್ತೆ ಫಾರ್ಮ್ ಇಲ್ದೇನೆ ಇರ್ಬೋದು. ಫಾರ್ಮ್ ಇಲ್ಲದೆ ಇದ್ದಾಗ ಅದು ಪರೋಕ್ಷ ಜ್ಞಾನವಾಗುತ್ತ. ಸುಮ್ಮನೆ ಹೇಳ್ತಾ ಇದ್ದೀರಿ ನೀವು ಎಲ್ಲನು ಅಂದ್ರೆ ನಮಗೆ ಪರಿಚಯ ಮಾಡಿಕೊಳ್ಳೋಕ್ಕೋಸ್ಕರ. ಯಾವಾಗ ಅದು ಫಾರ್ಮ್ ಆಗಿರ್ತಕ್ಕಂಥದ್ದು ಅದೇ ಎನರ್ಜಿ ಅಂತ ಯಾವಾಗ ನಮಗೆ ಗೊತ್ತಾಗುತ್ತೆ ಅದನ್ನ ಅಪರೋಕ್ಷ ಜ್ಞಾನ ಆಗುತ್ತೆ. ಹಾಗೆ ಹೇ ಮಗು, ಪೂರ್ವದಲ್ಲಿ ಒಂದೇ ಒಂದಿತ್ತು ಅಂತಕ್ಕಂತಹದ್ದು ಅದು ಪರೋಕ್ಷ ಜ್ಞಾನವಾಗತ್ತ. ಆ ಒಂದೇ ಒಂದಾಗಿರ್ತಕ್ಕಂತಹದ್ದು ಅದು ಮತ್ತೆ ನಾನು ಕೂಡ ಅದ್ರಲ್ಲಿ ಸೇರ್ಕೊಂಡಿದ್ದೀನಲ್ವಾ. ನಾನೇ ಅದು ಅಂತಕ್ಕಂಥದ್ದು ಯಾವಾಗ ಅವನಿಗೆ ತಾನು ಅದಕ್ಕಿಂತ ಭಿನ್ನ ಅಲ್ಲ ಅಂತಕ್ಕಂಥದ್ದು ಗೊತ್ತಾಗತ್ತೆ, ಅದೇ ನಾನು ಅಂತಕ್ಕಂಥದ್ದು ಗೊತ್ತಾಗತ್ತೆ, ಆವಾಗ ಅಂತಹ ವಾಕ್ಯ ಅದು ತತ್ವಮಸಿ ಮಹಾವಾಕ್ಯ. ಇಂತಹ ವಾಕ್ಯ ಅದೇನ್ ಕೊಡ್ತದೆ ಅಂತಂದ್ರೆ ಅಪರೋಕ್ಷ ಜ್ಞಾನವನ್ನ ಕೊಡ್ತದೆ. ಸೊ ಇದನ್ನ ಉಪನಿಷತ್ತಿನ ವಾಣಿಯನ್ನ ನಮಗೆ ಏನವನು ಕ್ವಶನ್ ಎತ್ತಿಕೊಂಡಿದ್ದ ಅದಕ್ಕೆ ಆನ್ಸರ್ ಮಾಡಿದ್ರು. ಆನ್ಸರ್ ಮಾಡಿದ್ಮೇಲೆ ಅದಕ್ಕ ಇನ್ನೊಂದ್ ಸ್ವಲ್ಪ ಅದನ್ನ ಡೈಜೆಸ್ಟ್ ಆಗ್ಬೇಕಲ್ವಾ, ಅದೇನೊಂದ್ ಸ್ವಲ್ಪ ನಮಗೆ ಮನನಕ್ಕೆ ಸಿಗ್ಬೇಕಲ್ವಾ. ಆ ಮನನಕ್ಕೆ ಸಿಗ್ಲಿಕ್ಕೋಸ್ಕರ ಸಲುವಾಗಿ ಬೇರೆ ಬೇರೆ ದೃಷ್ಟಿಕೋನದಿಂದ ಹೇಳಿಕೊಂತ ಹೋಗ್ತಾರೆ. ಇಲ್ಲಿಂದ ಹಿಡ್ಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ತೈತಿರಿ ಉಪನಿಷತ್ತಿಂದ ಕಂಟಿನ್ಯೂ ನಡೀತದೆ ಇನ್ನೊಂದು ಸ್ವಲ್ಪ ಹೊತ್ತು. ಆದಿ ಮಧ್ಯಾವಸಾನೇಶು ಸ್ವಸ್ಯ ಬ್ರಹ್ಮತ್ವಧೀರ್ಯಂ ನೈವ ವ್ಯಭಿಚರೇ ತಸ್ಮಾತ್ ಅಪರೋಕ್ಷಂ ಪ್ರತಿಷ್ಠಿತಂ. ಏನನ್ನ ಇವನು ಆದಿ ಮಧ್ಯಾವಸಾನೇಶು ಅಂತ ವಾಕ್ಯ ತಗೊಂಡ್ರು ಅಂದ್ರೆ ಆ ದಶಮನ್ಯಾಯದಲ್ಲಿ ಹತ್ತನೇವನು ಅಂತಕ್ಕಂಥದ್ದು ಯಾವಾಗ ತನ್ನನ್ನ ಸೇರಿಸ್ಕೊಂಡು ಹತ್ತನೇವನು ಅಂತ ತಿಳ್ಕೊಂಡು ಅವಾಗ ಯಾವ ಕಡೆಯಿಂದ ಎಣಿಸಿದ್ರು ಕೂಡ ಅವನಿಗೆ ಕನ್ಫ್ಯೂಸ್ ಆಗೋದಿಲ್ಲ. ಸುಮ್ಮನೆ ಏನು ಜಸ್ಟ್ ಸೂತ್ರಕ್ಕೋಸ್ಕರ ಇರತಕ್ಕಂಥಲ್ಲ, ಅದು ಎಕ್ಸ್ಪೀರಿಯನ್ಸ್ ಅನುಭವ ಆಗ್ಬಿಡುತ್ತೆ ಅವನಿಗೆ. ಅನುಭವ ಆಗಿರೋದ್ರಿಂದ ಅವನು ಯಾಕಡೆಯಿಂದ 4ರಿಂದ ಎಣಿಸ್ಕೊಂಡ್ರು ಕೂಡ ಸೊ ಮತ್ತೆ ಕೊನೆಗೆ 10 ಸಿಗ್ತದೆ, 8ರಿಂದ ಎಣಿಸ್ಕೊಂಡ್ರು ಕೂಡ 10 ಸಿಗ್ತದೆ. ಯಾಕಡೆಯಿಂದ ತಗೊಂಡು ಬಂದ್ರು ಕೂಡ ಅವನಿಗೆ ಕನ್ಫ್ಯೂಸ್ ಇಲ್ಲಾರ್ದಂತೆ ಸೊ ಆ ವಿಷಯದಲ್ಲಿ ಅವನು ಸಂಶಯ ಪಡೋದಿಲ್ಲ. ಬಾರಿ ಸೊ ಇದನ್ನ ಬಹಳ ಬ್ಯೂಟಿಫುಲ್ ಆಗಿ ವಿದ್ಯಾರಣ್ಯ ಮುನಿಗಳು ಆ ದೃಷ್ಟಾಂತ ಮತ್ತು ದ್ರಾಷ್ಟಾಂತ ಎರಡನ್ನು ತಗೊಂಡು ಹೊರಟಿದ್ದಾರೆ. ನೈವ ವ್ಯಭಿಚರೇ ತಸ್ಮಾತ್ ಅಪರೋಕ್ಷಂ ಪ್ರತಿಷ್ಠಿತಂ ಅಂದ್ರೆ ವ್ಯಭಿಚಾರ ಅಂತಂದ್ರೆ ನೈವ ಅಂದ್ರೆ ವ್ಯಭಿಚಾರ ಅಂದ್ರೆ ಅದು ಕನ್ಫ್ಯೂಸ್ ಆಗೋದಿಲ್ಲ. ವ್ಯಭಿಚಾರ ಅಂದ್ರೆ ಬಿಟ್ಟು ಹೋಗೋದಿಲ್ಲ ಅಂತ, ಬೇರೆದನ್ನ ಇನ್ಯಾವುದು ಕೂಡ ಕನ್ಫ್ಯೂಸ್ ಆಗದಂತೆ ಸೊ ಅವನಿಗೆ ಸ್ಪಷ್ಟವಾಗಿ ಅಥೆಂಟಿಕ್ ಆಗಿ ಅವನಿಗೆ ಈ ಜ್ಞಾನ ಆಯ್ತು ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದ್ದಾರೆ ಅವರು.
ಹೆಂಗ ಒಂದ್ ಸಾರಿ ನಮಗೆ ಸಂಪೂರ್ಣವಾದ ಒಂದು ವಸ್ತುವಿನ ಬಗ್ಗೆ ಜ್ಞಾನ ಆದಾಗ ಅದು ಯಾರ ಹತ್ರ ಇದ್ರು ಕೂಡ ಹೆಂಗ, ಈಗ ನೋಡಿ ಯಾರಾದ್ರೂ ಒಬ್ರು ವಾಕ್ಯವನ್ನ ನಮಗೆ ಚೆನ್ನಾಗಿ ಕೇಳಿ 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 ಅಭ್ಯಾಸ ಆಯ್ತು ಅಂತಂದ್ರೆ ಅವ್ರು ಎಲ್ಲಿ ಯಾವ್ದು ರೀತಿಯಾಗಿ ಮಾತಾಡಿದ್ರು ಕೂಡ ಹೆಂಗ ಇವರೇ ಅಂತ ಅವ್ರನ್ನ ಫೈಂಡ್ ಔಟ್ ಮಾಡ್ತು. ಆ ರೀತಿಯಾಗಿ ನಮಗೆ ಯಾವಾಗ ನಮ್ಮ ಇರುವಿಕೆ ಬಗ್ಗೆ ಸ್ಪಷ್ಟತೆ ಆಗತ್ತ, ಅದಾದ್ಮೇಲೆ ಅದು ಯಾವ ರೂಪದಲ್ಲಿದ್ದರೂ ಕೂಡ ಹೇಗಿದ್ರೂ ಕೂಡ ಅದರಲ್ಲಿ ಸ್ವಲ್ಪವೂ ಸಂಶಯ ಇಲ್ಲಾರದಂತೆ ನಮಗೆ ದಿಕ್ಕು ತಪ್ಪಿಸೋದಿಲ್ಲ. ಬೇರೆ ಇನ್ನೊಂದು ಜ್ಞಾನವನ್ನ ಅಥವಾ ಇನ್ನೊಂದು ದೋಷ ಬರದ ಹಾಗೆ ಅದು ಮಾಡೋದಿಲ್ಲ. ಅದು ಈಗ ಪಾಯಿಂಟಿಗೆ ಅಂದ್ರೆ ಬರ್ತಾರೆ, ಭೃಗು ಮತ್ತು ಅರುಣಿ ವಿವಾದ ಅಂದ್ರೆ ಅವ್ರದ್ದು ಡಿಸ್ಕಷನ್ ತಗೊಳ್ತಾರೆ. ಜನ್ಮಾದಿ ಕಾರಣತ್ವಾಖ್ಯ ಲಕ್ಷಣೇನ ಭೃಗು ಪುರಾ ಪಾರೋಕ್ಷೇಣ ಗೃಹೀತ್ವಾ ಅಥ ವಿಚಾರಾತ್ ವ್ಯಕ್ತಿ ಐಕ್ಷತ್. ಭೃಗು ಅಂತಕ್ಕಂತಹ ಋಷಿ ಅವನು ತನ್ನ ತಂದೆಯ ಬಳಿ, ವರುಣನ ಬಳಿ ಈ ವಾಕ್ಯವನ್ನ ಕೇಳಿದವನು. ಜನ್ಮಾದಿ ಕಾರಣತ್ ವಾಕ್ಯ, ಈ ಜನ್ಮಕ್ಕೆ ಕಾರಣವಾಗಿರ್ತಕ್ಕಂತಹದ್ದು ಜನ್ಮಾದಿ ಕಾರಣ. ಜನ್ಮಾದ್ಯಸ್ಯ ಯತಃ ಅಂತ ಬ್ರಹ್ಮಸೂತ್ರ. ಈ ಜನ್ಮಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಏನನ್ನ ತಿಳಿಲಿಕ್ಕೆ ಹೊರಟ. ಯಾವಾಗ್ಲೂ ನಮಗೆ ಡೌಟ್ ಉಂಟಲ್ವಾ, ನಮ್ಮ ಜನನಕ್ಕೆ ಕಾರಣ ಯಾರು ಅಂತ. ನಮ್ಮ ಜನನಕ್ಕೆ ಕಾರಣ ಯಾರು ಅಂದ್ರೆ ತಂದೆಗಳಿಗೆ ನಾವು ನಾರ್ಮಲ್ ಆಗಿ ನಿಂತ್ಕೊಂಡ್ಬಿಡ್ತೀವಿ. ಯಾಕೆ ಅಂತಂದ್ರೆ ನಮಗೆ ನಮ್ಮ ಜನ್ಮ ಅಂತಂದ್ರೆ ಶರೀರದ ಅಭಿಮಾನ ಅಷ್ಟೇ. ಶರೀರ ನಾನು ಅನ್ಕೊಂಡಿರೋದ್ರಿಂದ ಈ ಶರೀರಕ್ಕೆ ಕಾರಣನಾಗಿರ್ತಕ್ಕಂಥವನು ತಂದೆ ಅಂತ ಕೇಳಿದಾಗ ಅವಾಗ ಅದರದ್ದು ಸಂಶಯ ಎಲ್ಲಾನು ಬಿದ್ದು ಹೋಗುತ್ತೆ. ಹಾಗೆ ಈ ಜಗತ್ತಿಗೆ ಕಾರಣ ಯಾರು ಒಂದು ಸ್ಟ್ಯಾಂಡ್ ಪಾಯಿಂಟ್. ಮತ್ತೆ ಅದಕ್ಕಿಂತ ಸ್ವಲ್ಪ ಹಿಂದೆ ಹೋಗಿ ಆ ಜಗತ್ತಿಗೆ ಸ್ವಲ್ಪ ಯೂನಿವರ್ಸಲ್ ಆಗಿ ಮಾತಾಡಕ್ ಹೋದ್ರೆ ಸರಿ. ಆದ್ರೆ ಇನ್ನೂ ನಾವು ಇಂಡಿವಿಜುವಲ್ ಆಗಿ ಮಾತಾಡಕ್ ಹೋದ್ವಿ ಅಂತಂದ್ರೆ ದೇಹ ಏನು ಸರಿ, ಆದ್ರೆ ಮನಸ್ಸಿನ ಲೆವೆಲ್ಗೆ ಬಂದ್ವಿ ಅಂತಂದ್ರೆ ತಂದೆಗೆ ನಮ್ಗೆ ಬಹಳ ವ್ಯತ್ಯಾಸ ಇರ್ತದಲ್ವಾ. ಮತ್ತೆ ಬುದ್ಧಿ ಲೆವೆಲ್ಗೆ ಬಂದ್ವಿ ಅಂದ್ರೆ ಬಹಳ ವ್ಯತ್ಯಾಸ ಇರ್ತದ. ಮತ್ತೆ ಹಾಗಿತ್ತಂದ್ರೆ ಅವರು ತಂದೆ ಯಾರು? ಯಾಕಂದ್ರೆ ನಮ್ ಥಾಟ್ಸು ನಮ್ ತಂದೆ ಥಾಟ್ಸು ಒಂದೇ ಇರಕ್ಕಿಲ್ಲ, ಬೇರೆ ಬೇರೆ ಇರ್ತದ. ದೇಹದ ರೂಪ, ಒಂದಿಷ್ಟು ಲಕ್ಷಣಗಳು ಇವೆಲ್ಲವೂ ಕೂಡ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಸರಿ ಇದೆ. ಆದ್ರೆ ಯಾವಾಗ ನಾವು ಸೂಕ್ಷ್ಮ ಶರೀರಕ್ಕೆ ಹೋಗ್ತೀವಿ, ಸೂಕ್ಷ್ಮ ಶರೀರ ಎಲ್ಲ ತಂದೆಯಿಂದ ಬಂದಿದೆ ಅಂತ ಹೇಳಕ್ ಬರಂಗಲ್ಲ. ಹೀಗೆ ಯಾವಾಗ ಹುಡುಕೊಂಡು ಹೋದ್ವಿ ಅಂತಂದ್ರೆ ಆವಾಗ ಯಾರು ಕಾರಣರು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇದನ್ನ ವರುಣ ಭೃಗುಗೆ ಹೇಳಿದ. ಹೀಗೆ ಅವನು ಏನ್ ಮಾಡಿದ ಅಂತಂದ್ರೆ ಯಾವುದು ಬ್ರಹ್ಮ, ಈಗ ಅವನು ಜನ್ಮಾದಿ ಕಾರಣ ವಾಕ್ಯ ಲಕ್ಷಣೇನ ಅಂದ್ರೆ ಯಾವುದು ಜನ್ಮಕ್ಕೆ ಕಾರಣ ಯಾವುದು ಅಂತ ಕೇಳಿದ್ಮೇಲೆ, ಜನ್ಮಕ್ಕೆ ಕಾರಣದಾಗಿರ್ತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದನ್ನ ಕೇಳಿದ್ಮೇಲೆ ಅವನು ಬ್ರಹ್ಮ ಅಂತ ಹೇಳಿದ.
ಬ್ರಹ್ಮ ಅಂತಕ್ಕಂಥದ್ದು ಅವನಿಗೆ ಡೈಜೆಸ್ಟ್ ಆಗ್ಲಿಲ್ಲ. ಏನು ಬ್ರಹ್ಮ ಅಂದ್ರೆ? ಸಾಮಾನ್ಯವಾಗಿ ಬೃಹತಿ ಇತಿ ಬ್ರಹ್ಮ ಅಂತ ಶಬ್ದ ವ್ಯಾಖ್ಯಾನ ಮಾಡಬಹುದೇನೋ, ದೊಡ್ಡದು ಅಂತ. ಏನ್ ಹಂಗಂದ್ರ ಅದು ಅರ್ಥ ಆಗ್ಲಿಲ್ಲ. ಆವಾಗ ಅವನೇನ್ ಮಾಡಿದ ಅಂತಂದ್ರೆ, ವರುಣ, ಸೊ ಯಾವ್ದು ನಂಗರ ಬ್ರಹ್ಮ ಅಂತಂತೀಯ ನೀನು, ನಾನು ಅಂತ ಯಾವ್ದು ಅಂತೀಯ ಅಂತಂದ್ರೆ, ನಾನು ಶರೀರವೇ ನಾನು ಅಂತಂತೀನಿ. ಸೊ ಹಾಗಿತ್ತಂದ್ರೆ ಅದನ್ನ ಹುಡುಕದನ್ನ ಅಂತ ಹೇಳಿ, ಅವಾಗ ಅವನೇನ್ ಮಾಡಿದವನು, ಸೊ ಎಲ್ಲಾ ಇದರಲ್ಲಿ ಮಂತ್ರದಲ್ಲಿ ಏನ್ ಮಾಡ್ತಂತಂದ್ರೆ, ಎಲ್ಲಾ ಜೀವಿಗಳು ನಾವು ಸಮಾನವಾಗಿ ಶರೀರದಿಂದ ನೋಡಿದಾಗ ತಂದೆ ಅಂತ ಹೇಳಿದ್ರು ಕೂಡ, ಆದ್ರೆ ಎಲ್ಲಾ ಜೀವಿಗಳು ಯಾವುದರಿಂದ ಹುಟ್ಟಿದ್ದೇವೆ ಅಂತಂದ್ರೆ, ಆನಂದಂ ಬ್ರಹ್ಮೇತಿ ತದ್ವಿಜಾನೀಯಾತ್ ಅಂತ ಮಂತ್ರ ಶುರುವಾಗುತ್ತ. ಎಲ್ಲವೂ ಕೂಡ ಆ ಆನಂದ ಸ್ವರೂಪದಿಂದ ಎಲ್ಲವೂ ಜನಿಸಿದ್ದಾವೆ. ಮತ್ತೆ ಅವೆಲ್ಲ ಏನನ್ನ ಅರಸ್ತಾ ಇದ್ದಾವೆ? ಅವೆಲ್ಲವೂ ಕೂಡ ಏನ ಜಾತಾನಿ ಜೀವಂತಿ, ಎಲ್ಲಾ ಜೀವಿಗಳು ಓಡ್ತಾ ಇದ್ದಾವೆ. ಎಲ್ಲಿ ಓಡ್ತಾ ಇದ್ದಾವೆ? ಡಿಫರೆಂಟು, ಬೇರೆ 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 ಸೊ ದೃಷ್ಟಿಕೋನದಿಂದ ಓಡಿದಂತೆ ಕಂಡ್ರೂ ಕೂಡ ಅದರ ಹಿಂದುಗಡೆಗೆ ಒಂದೇ ಒಂದಿದೆ, ಆನಂದಕ್ಕೋಸ್ಕರವಾಗಿ ಓಡ್ತಾ ಇದ್ದಾವೆ. ಕೊನೆಗೆ ಎಲ್ಲಿ ಸಮಾಪ್ತಿ ಆಗ್ತವೆ ಅಂತಂದ್ರೆ, ಯಾವ ಆನಂದವನ್ನ ಹುಡುಕ್ತಾ ಇದ್ದಾವೋ, ಅಂದ್ರೆ ಸಾಮಾನ್ಯ ಮನುಷ್ಯ ಜೀವಿಗಳು ಎಲ್ಲಿ ಆನಂದ ಹುಡುಕ್ತಾವ? ಮನೆ ಕಟ್ಟಿದ್ರೆ ಆನಂದ ಆಗತ್ತ, ಮದುವೆ ಮಾಡಿಕೊಂಡ್ರೆ ಆನಂದ ಆಗತ್ತ, ಪ್ರಶಸ್ತಿ ತಗೊಂಡ್ರೆ ಆನಂದ ಆಗತ್ತ, ಇನ್ನು ಅದಕ್ಕಿಂತ ದೊಡ್ಡ ಪ್ರಶಸ್ತಿ ನೊಬೆಲ್ ತಗೊಂಡ್ರೆ ಆನಂದ ಆಗತ್ತ, ಹೀಗೆ ಹುಡುಕ್ತಾವ. ಹೌದು, ಅಲ್ಟಿಮೇಟ್ ಆಗುತ್ತದ ಆನಂದ ಅಂತ ಕೇಳಿದ್ರೆ ಅದು ಆನಂದ ಆಗಿಲ್ಲ. ಯಾಕಂದ್ರೆ ಒಂದು ಬ್ರಹ್ಮ, ಒಂದು ಏನು ಇದು ತಗೊಂಡ್ರೆ, ಒಂದು ಹೈಯೆಸ್ಟ್ ಪ್ರಶಸ್ತಿ ತಗೊಂಡ್ರೆ, ಸೊ ಅಲ್ಲಿಗೆ ಎಂಡಿಲ್ಲ. ಮತ್ತೆ ಎರಡು ತಗೊಂಡಿರೋದ್ರೆ, ಸೊ ಹೀಗೆ ಈ ಎರಡು ತಗೊಂಡ್ಮೇಲೆ ಸಮಾಧಾನ ಆಗುತ್ತೆ. ಎರಡು ತಗೊಂಡಿರೋದ್ರಲ್ಲ, ಅದಕ್ಕಿಂತ ನಾವು 3 ತಗೋಬೇಕಂತ ಆಗುತ್ತೆ. ಹೀಗೆ ಅದು ಎಂಡಿಲ್ಲದೆ ಇರ್ತಕ್ಕಂತಹ, ಅಂದ್ರೆ ಸಂಪೂರ್ಣವಾದ ಅದು ಆನಂದವನ್ನ ಕೊಡೋದಿಲ್ಲ. ಕೊನೆಗೆ ಎಲ್ಲಿ ಆನಂದ ಆಗತ್ತೆ ಅಂತಂದ್ರೆ, ಇಲ್ಲ ಈ ಲೋಕದಕ್ಕಿಂತನೂ ಕೂಡ ಸ್ವರ್ಗಲೋಕ ಅಂತ ಇದೆ, ಅಲ್ಲಿಗೆ ಹೋದ್ರೆ ಆನಂದ ಆಗತ್ತೆ ಅಂತ ಹೇಳಿ. ಮತ್ತೆ ಅಲ್ಲಿ ಕೂಡ ಪರಿಪೂರ್ಣ ಆನಂದ ಆಗತ್ತೆ ಅಂದ್ರೆ, ಇಲ್ಲ ಅಲ್ಲಿರ್ತಕ್ಕಂಥವ್ರು ಕೂಡ ಇನ್ನೊಂದು ಆನಂದಕ್ಕೋಸ್ಕರ ಸಲುವಾಗಿನೇ ಅವರು ಯಾರ ಭಯದಿಂದ ಎಲ್ಲ ದೇವತೆಗಳು ಸುತ್ತ ಇರುವಂತ ಕಠೋಪನಿಷತ್ತಿನ ಮಂತ್ರ ಇದಲ್ವಾ. ಸೊ ಹಾಗೆ ನೋಡಿದಾಗ ಅಲ್ಲಿ ಕೂಡ ಪರಿಪೂರ್ಣವಾಗಿರ್ತಕ್ಕಂಥದ್ದು ಆನಂದ ಇಲ್ಲ. ಅದ್ರ ಹಿಂದ್ಗಡೆ ಇನ್ನೊಂದು ಶಕ್ತಿ ಇದೆ. ಅದು ಯಾವುದು ಅಂತಂದ್ರೆ, ಅದು ಬ್ರಹ್ಮಾನಂದ, ಆತ್ಮಾನಂದ, ಅದು ಆನಂದ. ಸೊ ಹಾಗಾಗಿ ಎಲ್ಲಾ ಜೀವಿಗಳು ಆನಂದದಿಂದ ಹುಟ್ಟಿದ್ದಾವೆ, ಮತ್ತೆ ತಮ್ಮ ಜೀವನವನ್ನ ಆನಂದಕ್ಕೋಸ್ಕರವಾಗಿ ಮಾಡ್ತವೆ. ಆದ್ರೆ ಈಗ ಮಾಡುವಂತಹ ಏನು ಜೀವನದ ಪದ್ಧತಿ ಇದೆಯೋ, ಇದು ಪರಿಪೂರ್ಣವಾಗಿಲ್ಲ. ಯಾವಾಗ ಈ ಎಲ್ಲಾ ಆನಂದಗಳನ್ನ ಕಳಚಿ ಆವಾಗ ಅದು ಆತ್ಮಾನಂದಕ್ಕೆ ಹೋಗುತ್ತೆ, ಆವಾಗ ಅದು ಸಂಪೂರ್ಣವಾಗುತ್ತೆ. ಆ ಕಾರಣದಿಂದ ಜನ್ಮಾದ್ಯಸ್ಯ ಯತಃ, ಆ ಕಾರಣಕ್ಕೋಸ್ಕರವಾಗಿ ಜನ್ಮ ತಗೊಂಡಿದ್ದೀವಿ ಅಂತ ತಿಳಿದ್ರೆ ಅವಾಗ ಅದು ಜಿಜ್ಞಾಸು ಆಗ್ತದ. ಇಲ್ಲ ಇನ್ನೇನೋ ಮಾಡಕ್ ಬಿದ್ದೀವಿ ಅಂತಂದ್ರೆ ಅದನ್ನು ಶಾಸ್ತ್ರ ಜಿಜ್ಞಾಸು ಅಂತ ಕರೆದಿಲ್ಲ. ಹುಡುಕಾಟ ಅಂದ್ರೆ ಇಂತಹ ಹುಡುಕಾಟ. ಈಗ ಹೈಯೆಸ್ಟ್ ಅಂದ್ರೆ ನೊಬೆಲ್ ಅಂತ ಈಗ ನಮ್ಗೆ ವರ್ಲ್ಡ್ ಅಲ್ಲಿ ದೊಡ್ಡದು.
ಈಗ ನೋಡಿ ಅವ್ರು ಯಾರು, ಸೊ ಎರಡು ತಗೊಂಡಿದ್ದಾರೆ. ಮೇರಿ ಕ್ಯೂರಿ ಯಾರು, ಮತ್ತೆ ಅಲ್ಲಿ ಇನ್ನು ಇನ್ನ ಅದು ಮುಂದಕ್ಕೆ ಹಂಗ ಹೋಗುತ್ತೆ, ಹಂಗ ಅದು ಎಂಡ್ ಇಲ್ಲರದಂತೆ. ಸೊ ಹಾಗಾಗಿ ಈ ಲೋಕದ ಏನು ಸಿದ್ಧಿ ಪ್ರಸಿದ್ಧಿಗಳಿದವು, ಈ ಎಲ್ಲ ಸಿದ್ಧಿ ಪ್ರಸಿದ್ಧಿಗಳು ಇವೆಲ್ಲವೂ ಕೂಡ ಸೊ ಅಂತಿಮ ಅಲ್ಲ, ಅವೆಲ್ಲವೂ ಕೂಡ ಅಪೂರ್ಣನೆ. ಯಾವಾಗ ಅದು ಕಂಪ್ಲೀಟ್ ಆಗತ್ತಂತಂದ್ರೆ ಅದು ಇವೆಲ್ಲವೂ ಕೂಡ ಮನೋಮಯ ಕೋಶ, ವಿಜ್ಞಾನಮಯ ಮನೋಮಯ ಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು ಎಲ್ಲವೂ. ಸೊ ಹಾಗಾಗಿ ನಾನು ಹೇಳಿದ್ದು, ಶರೀರದ ದೃಷ್ಟಿಕೋನದಿಂದ ನಾವು ಶರೀರಕ್ಕೆ ಕಾರಣ ತಂದೆ ಅಂತ ಹೇಳ್ಬೋದೇನೋ, ಆದ್ರೆ ಯಾವಾಗ ನಾವು ಸೂಕ್ಷ್ಮ ಶರೀರಕ್ಕೆ ಬರ್ತೀವಿ, ಸೂಕ್ಷ್ಮ ಶರೀರಕ್ಕೆ ಬಂದಾಗ ತಂದೆ ಕಾರಣ ಆಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಒಂದರಿಂದ ಒಂದು ಸೊ ಚೈನ್ ಶುರುವಾಗುತ್ತೆ. ಹೇಗ್ ಚೈನ್ ಶುರುವಾಗುತ್ತೆ ಅಂತಂದ್ರೆ, ಅನ್ನಂ ಬ್ರಹ್ಮ ಅಂತ ಶುರು ಮಾಡಿದ. ಆವಾಗ ಅನ್ನ ಕೊನೆಗೆ ಅವನಿಗೆ ಗೊತ್ತಾಗಿರ್ತಕ್ಕಂಥದ್ದು ಅಂದ್ರೆ, ಓಹೋ ಅನ್ನವೇ ಬ್ರಹ್ಮ. ಯಾಕಂತಂದ್ರೆ ಈ ಶರೀರ ಅನ್ನದಿಂದ ಹುಟ್ಟದ, ಅನ್ನದಿಂದ ಬೆಳಿತದ, ಮತ್ತೆ ಅನ್ನದಲ್ಲೇ ಪರಿವರ್ತನೆ ಆಗ್ತದ. ಲೋಕದಲ್ಲಿ ನಮಗೆ ಕಾಣತಕ್ಕಂಥದ್ದು ಬ್ರಹ್ಮ ಅಂದ್ರೆ ಯಾವುದಂದ್ರ ಅನ್ನವೇ ಬ್ರಹ್ಮ. 3ನೇ ಅಧ್ಯಾಯದಲ್ಲಿ ಒಬ್ಬ ವೈದಿಕನಾಗಿರ್ತಕ್ಕಂಥವನು ಸೊ ಅನ್ನವನ್ನ ಬ್ರಹ್ಮ ಅಂತ ಹೇಳ್ತಾನೆ. ವೇದಗಳನ್ನ ತಿಳಿದಿರ್ತಕ್ಕಂಥವ್ರು ಅವರಿಗೆ ಅನ್ನವೇ ಬ್ರಹ್ಮ. ಈ ಲೌಕಿಕದಲ್ಲಿ ಅಂದ್ರೆ ಮತ್ತೆ ಮುಂದಕ್ಕೆಲ್ಲ ಅಂತ ಅರ್ಥ ಅಲ್ಲ, ಅಂದ್ರೆ ಅನ್ನಕ್ಕೆ ಬ್ರಹ್ಮ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತುಕೊಳ್ಳಿಲ್ಲ ಅವರು. ಅದರ ಸ್ಥೂಲ ಜಗತ್ತಿನಲ್ಲಿ ಯಾವುದು ಅಂತಂದ್ರೆ ಅನ್ನ ಅಂತಂದ್ರೆ ಮೊದಲನೇದು. ನಾವು ಇನ್ನೊಂದು ಸ್ವಲ್ಪ ಮಾಡರ್ನ್ ಭಾಷೆಯಲ್ಲಿ ಮಾತನಾಡೋದಾದ್ರೆ ಮ್ಯಾಟರ್ ಇಸ್ ಎ ಬ್ರಹ್ಮ. ಸ್ಥೂಲವಾಗಿ ಕಾಣತಕ್ಕಂಥದ್ದು. ಸೊ ಈ ಮ್ಯಾಟರು ಬ್ರಹ್ಮ ಅಂತ ಹೇಳಿದ್ವು ಅಂತಂದ್ರೆ, ಅದನ್ನ ನಾವು ಹುಡುಕ್ತಾ ಹೋದ್ವಿ ಅಂತಂದ್ರೆ, ದೆನ್ ಅಗೇನ್ ನಮಗೆ ಅದರದ್ದು ಜನ್ಮ ಎಲ್ಲಿಂದ ಬಂದದ ಅಂತಂದ್ರೆ ಎನರ್ಜಿಯಿಂದ ಬಂದಿದೆ. ಹಾಗೆ ಈ ಶರೀರ ಅಂತಕ್ಕಂಥದ್ದು, ಸ್ಥೂಲ ಅಂತಕ್ಕಂಥದ್ದು, ಇದು ಇದು ಚಲನೆ ಆಗ್ಲಿಕ್ಕೆ ಯಾವುದು ಕಾರಣ ಅಂತಂದ್ರೆ ದೆನ್ ಅಗೇನ್ ಕ್ವಶನ್ ಬರ್ತಕ್ಕಂಥದ್ದು ಪ್ರಾಣ. ಹೀಗೆ ಹುಡುಕ್ತಾ ಹೋದವನು ಕೊನೆಗೆ ಹುಡುಕ್ತಾ ಹೋಗಿ ಅವನಿಗೆ ಸೊ ಪ್ರಾಣಮಯ ಕೋಶದಕ್ಕಿಂತಲೂ ಮನೋಮಯ ಕೋಶಗಳು ಗೊತ್ತಾಯ್ತು. ಪ್ರಾಣಕ್ಕೆ ಕಾರಣವಾಗಿರ್ತಕ್ಕಂಥದ್ದು, ಯಾಕಂದ್ರೆ ಪ್ರಾಣಕ್ಕೆ ತಿಳಿಲಿಕ್ಕಂತ ಕೆಪಾಸಿಟಿ ಇಲ್ಲಲ್ವ, ಹಾಗಾಗಿ ತಿಳಿತಕ್ಕಂಥದ್ದು ಮನಸ್ಸು ಅಂತ ಗೊತ್ತಾಯ್ತು. ದೆನ್ ಅದಾದ್ಮೇಲೆ ಮನಸ್ಸಿನ ಅಧಿಪತಿ ಬುದ್ಧಿ ಅಂತ ಗೊತ್ತಾಯ್ತು. ಬುದ್ಧಿ ಯಾರಿಗೋಸ್ಕರ ಕೆಲಸ ಮಾಡುತ್ತೆ ಅಂದ್ರೆ ಆನಂದಕ್ಕೋಸ್ಕರ ಕೆಲಸ ಮಾಡುತ್ತೆ ಅಂತ ಗೊತ್ತಾಯ್ತು. ಹೀಗೆ ಅವನು ಸೊ ಮೃಗು ಋಷಿ ಅನ್ನದಿಂದ ಶುರು ಮಾಡಿ ಕೊನೆಗೆ ಅವನು ಸೊ ಆನಂದಕ್ಕೆ ಬಂದು ನಿಂತುಕೊಂಡವನು. ಅದನ್ನ ಅವರು ಈ ಶ್ಲೋಕ ನಂಬರ್ 64 ಅಲ್ಲಿ ಯದ್ಯಪಿ ತಂ ಅಸಿ ಇತಿ ಅತ್ರ ವಾಕ್ಯಂ ನೋಚೆ ಮೃಗೋಃ ಪಿತಾ ತಥಾ ಅಪಿ ಅನ್ನಂ ಪ್ರಾಣಂ ಇತಿ ವಿಚಾರ್ಯ ಸ್ಥಳಂ ಉಕ್ತವಾನ್. ಅಂದ್ರೆ ಅವನು ನೇರವಾಗಿ ಬ್ರಹ್ಮ ಅಂತಂದ್ರೆ ಏನಂತ ಹೇಳಲಾರದನೆ ಅವ್ರೇನ್ ಮಾಡಿದ ಅಂದ್ರೆ ಪಾಯಿಂಟ್ ಔಟ್ ಮಾಡಿದ. ವರುಣ ಏನ್ ಪಾಯಿಂಟ್ ಔಟ್ ಮಾಡಿದಂತಂದ್ರೆ, ಈಗ ನೀನು ಯಾವುದಕ್ಕೆ ನೀನಂದ್ರೆ ಏನು ತಿಳ್ಕೊಂಡಿದ್ದೀವೋ ಸ್ಥಳ ಸೂಚನೆ ಕೊಟ್ಟ. ಸ್ಥಳ ಅಂದ್ರೆ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಅನ್ನ ಕೊಟ್ಟ ಅವನು. ಆ ಪಾಯಿಂಟ್ ನಿಂದ ಹೇಳ್ಕೊಂಡು ಯಾವುದು ಪಾಯಿಂಟ್ ಅಂತಂದ್ರೆ ಫಸ್ಟ್ ನಮ್ಗೆ ಬರ್ತಕ್ಕಂತಹದ್ದು ದೇಹ. ದೇಹ ಅಂತಂದ್ರೆ ಅನ್ನಮಯ ಕೋಶ. ಹೀಗೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಹೀಗೆ ಅವನು ಹುಡುಕಿದ. ಸೊ ಹಾಗಾಗಿ ವೇದಾಂತದಲ್ಲಿ ಎಲ್ಲದನ್ನು ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳುವಂತ ತೋರಿಸೋದಿಲ್ಲ.
ಪ್ರತ್ಯಕ್ಷವಾಗಿ ಏನ್ ನಮಗೆ ಗೋಚರವಾಗಿದೆಯೋ, ಅನುಭವಕ್ಕೆ ಬರ್ತಾ ಇದೆಯೋ, ಆ ಅನುಭವಕ್ಕೆ ಬರುವಂತಹ ಸೊ ವಸ್ತುವನ್ನ ಹಿಡಿದು ಅದಕ್ಕೆ ಅತೀತವಾಗಿರ್ತಕ್ಕಂತಹ ವಸ್ತುವನ್ನ ಹುಡುಕ್ಬೇಕು. ಹೀಗೆ ಅವನು ಭೃಗು ಏನ್ ಮಾಡಿದ ಅಂತಂದ್ರೆ ಹುಡುಕ್ತಾ ಹೋದ ಹೋಗಿ ಅವನು ಕೊನೆಗೆ ಎಲ್ಲಿಗೆ ಮುಟ್ಟಿದ ಅವನು? ಸೊ ಆನಂದಕ್ಕೆ ಮುಟ್ಟಿದ. ಭೃಗು ವೈ ವಾರುಣಿ ವರುಣಂ ಪಿತರಂ ಉಪಸಸಾರ ಅದಿಹಿ ಭಗವೋ ಬ್ರಹ್ಮೇತಿ ತಸ್ಮಾತ್ ಪ್ರೋವಾಚ ಅಂತ ಕೇಳಿದವನು ಫಸ್ಟ್. ಏನ್ ಬ್ರಹ್ಮ ಅಂತ. ಅವಾಗ ಅವನು ಅನ್ನಂ ಪ್ರಾಣಂ ಚಕ್ಷುಂ ಶ್ರೋತ್ರಂ ಮನೋವಾಚಂ ಇತಿ ತಂ ಓವಾಚ ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ ವಿಸಂವಿಶಂತೀತಿ ತದ್ವಿಜ್ಞಾಸಸ್ಯ ತದ್ಬ್ರಹ್ಮೇತಿ ಸ ತಪೋ ತಪ್ಯತ ಸ ತಪಸ್ತಪ್ತ್ವಾ. ಭಗವಲ್ಲಿ ಮೊದಲನೇದು ಮಂತ್ರ. ಹೀಗೆ ಅವನು ತಪಸ್ಸು ಬೇರೆ ಶಬ್ದ ಹಾಕಿದ್ದಾನೆ. ತಪಸ್ಸು ಅಂದ್ರೆ ಹುಡುಕು ಅಂತ. ಹೆಂಗ ಒಬ್ಬ ಸೈಂಟಿಸ್ಟು ಹೆಂಗ ಹುಡುಕ್ತಾನೆ, ಹಾಗೆ ಒಬ್ಬ ಜಿಜ್ಞಾಸು ಅಲ್ಲಿ ವಿಜ್ಞಾನ ಅಂತ ಕರಿತೀವಿ. ಸೊ ಇಲ್ಲಿ ತಪಸ್ಸು ಅಂತಕ್ಕಂಥ ಶಬ್ದ, ಇಷ್ಟೇ ವ್ಯತ್ಯಾಸ. ಎರಡು ಕಡೆಗೆ ಹುಡುಕು, ಅನ್ವೇಷಣೆ. ಈ ಅನ್ವೇಷಣದಿಂದ ಅವನು ಅನ್ನನ್ನ ಮೊದಲು ಸೊ ಪಾಯಿಂಟ್ ಔಟ್ ಮಾಡಿದ. ಆ ಅನ್ನದಿಂದ ಅವನು ಒಂದೊಂದಾಗಿ ಸ್ಥಳಕಟ್ಟನ್ನ ಹುಡುಕಂತ ಹೋದ ಅವನು ಅಂತ ಹೇಳಿ. ಸೊ ಇದು ಮಹಾವಾಕ್ಯ ಅಲ್ಲ ಹೇಳೋದಾದ್ರೆ, ಆದರೂ ಕೂಡ ಈ ತರಹ ನಾನು ಹೇಳಿದಾಗೆ ನಿಮಗೆ ಸೊ ಶಾಸ್ತ್ರದಲ್ಲಿ ಅನೇಕ ವಾಕ್ಯಗಳು, ಮಹಾವಾಕ್ಯಗಳನ್ನೊಂದು ಪಾಯಿಂಟ್ ಔಟ್ ಮಾಡಿರ್ತಕ್ಕಂಥದ್ದು ಒಂದು ವಿಚಾರ. ಆದ್ರೆ ಇಲ್ಲಿ ತೈತ್ತಿರೀಯ ಉಪನಿಷತ್ತಿನ ಈ ಮಂತ್ರ ಸೊ ಇದು ಮಹಾವಾಕ್ಯ ಅಲ್ಲದೇ ಇದ್ರೂ ಕೂಡ ಇಡೀ ಎಲ್ಲ ಉಪನಿಷತ್ತಿನ ಎಲ್ಲಾ ಮಂತ್ರಗಳು ಮಹಾವಾಕ್ಯಗಳೇ ಹಾಗೆ ನೋಡೋದಾದ್ರೆ. ಹಾಗಾಗಿ ಅದನ್ನ ಅಪೌರುಷಯ, ಹಾಗಾಗಿ ಅದಕ್ಕೆ ಅಷ್ಟು ಒಂದು ಎತ್ತರವಾದ ಸ್ಥಾನ ಇದೆ. ಅದನ್ನ ತಿಳಿಯುವಂತಹ ಸಮಯ ಈಗ ಬಂದಿದೆ ನಮಗೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.